MI-16 ನ್ಯೂಸ್ ಅತಿಥಿ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆದ್ಮೇಲೆ ಇವತ್ತೊಂದು ವಿಶೇಷ ಕಾರ್ಯಕ್ರಮ, ಅದರಲ್ಲೂ ನಮ್ಮ ಭಾಗದ ವಿಶೇಷವಾಗಿ PWD ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟದ ಇವತ್ತಿನ ಮಂತ್ರಿ ಆದಂತಹ ಉಸ್ತುವಾರಿಯೂ ಆದಂತಹ ಸತೀಶ್ ಅವ್ರ ಬಗ್ಗೆ ಪರಿಚಯ ಮಾಡಿಸುವ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಅವರ ಕುರಿತಾಗಿ ಒಂದಿಷ್ಟು ವೈವಿಧ್ಯಮಯವಾದಂಥ ಮಾತುಗಳನ್ನು ಮಾತಾಡಲಿಕ್ಕೆ ಅವರ ಬಾಲ್ಯ ಸ್ನೇಹಿತ, ಅವ್ರ ಜೊತೆ ಕೂಡಿ ಆಡಿ ಬೆಳೆದಂಥ ವ್ಯಕ್ತಿ, ಅವ್ರನ್ನ ಇವತ್ತು ಕರೆಸಿದ್ದೀವಿ. ಅವ್ರು ಬಂದಿದ್ದಾರೆ, ಪ್ರೀತಿಯಿಂದ ಮಾತಾಡ್ಬೇಕಂತೇಳಿ. ಸುರೇಶ್ ಬಸಲಿಂಗಪ್ಪ ನೇಗನಾಳ್ ಅಂತೇಳಿ. ನಮಸ್ತೆ, ನಿಮಗೆ ಸ್ವಾಗತ ರೀ. ಇವರು ನಮ್ಮ ಸತೀಶ್ ಜಾರಕಿಹೊಳಿ, ನಿಮಗೇನು ಬಿಡಿಸಿ ಹೇಳಬೇಕಾಗಿಲ್ಲ, ಅವ್ರ ಮಿತ್ರರು, ಖಾಸ್ ಮಿತ್ರ, ಖಾಸ್. ಅದಕ್ಕಾಗಿ ಇವತ್ತಿನ ಒಂದೇನೋ ಒಂದಿಷ್ಟು ನಾವು ನೋಡ್ರಿ, ಅವ್ರು ರಾಜಕೀಯವಾಗಿ ನಾವು ವಿರೋಧಿಸ್ತೀವೋ ಪರ ಇರ್ತೀವೋ ಬೇರೆ ಮಾತು, ಬಟ್ ಇವತ್ತು ಬೆಳೆದು ನಿಂತಿದ್ದಾರೆ. ಅದು ರಾಜ್ಯ ಮಟ್ಟದಲ್ಲ, ಒಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡುವಂಥ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಸಣ್ಣ ಮಾತಲ್ಲ. ಉತ್ತರ ಕರ್ನಾಟಕದಲ್ಲೇ ವಿಶೇಷವಾಗಿ ವೀರೇಂದ್ರ ಪಾಟೀಲ್ ಬಿಟ್ಟರೆ ಅಂತ ಹೇಳ್ಕೊಳ್ಳೋಂಥ ಬರಲಿಲ್ಲ ಅನ್ನೋದು ನಾವು ಗಮನಿಸ್ಬೇಕಾಗ್ಯದ. ಆ ಒಂದು ನೆಲೆಯಲ್ಲಿ ನೋಡಿದಾಗ ಅದರಲ್ಲೂ ಹಿಂದುಳಿದ ಸಮುದಾಯದಿಂದ ಒಂದು ಮೇಲಕ್ಕೆ ಬಂದದ್ದು ಬರುವಂಥದ್ದು ಏನು ಸಣ್ಣ ವಿಷಯ ಅಲ್ಲ. ಯಾಕಂದ್ರೆ ಅವಕಾಶಗಳು ಭಾಳ ಕಡಿಮೆ ಇರ್ತಾವೆ, ಆರ್ಥಿಕ ಪರಿಸ್ಥಿತಿ ಭಾಳ ಕಷ್ಟದಿರ್ತದೆ. ಅಂಥ ಸಂದರ್ಭದಲ್ಲಿ ಅವ್ರ ತಂದೆ ತಾಯಿಗಳ ಒಂದು ಆಶೀರ್ವಾದ ಅನ್ರಿ ಅಥವಾ ಬೆಂಬಲ ಅನ್ರಿ, ಆರ್ಥಿಕ ಒಂದು ಏನು ಬೇಸ್ ಅನ್ರಿ, ಅವ್ರಿಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆಯೋದಕ್ಕೆ ಮತ್ತು ಸಿಕ್ಕ ಅವಕಾಶನ ಬಳಸೋದ್ರಲ್ಲೂ ಜನರಿದ್ದಾರೆ. ಅವರು ಇಡೀ ಕುಟುಂಬದ ಜನರಿದ್ದಾರೆ. ಅದರಲ್ಲೂ ಸತೀಶ್ ಅವರಂತೂ ವಿಶೇಷವಾಗಿ ಅತ್ಯಂತ ಚಾಣಕ್ಯ ನಡೆಯುವಂಥದ್ದು, ಮೌನಾಗಿದ್ದುಕೊಂಡು ತನ್ನ ಕೆಲಸ ಸಾಧಿಸುವಂಥದ್ದು, ಅದೇ ಕಾಲಕ್ಕೆ ಜನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆಯ ಕೆಲಸ ಮಾಡುವಂಥದ್ದು, ಇವೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಅದರೆಲ್ಲದ್ರ ಕುರಿತಾಗಿ ಇವತ್ತು ಅವ್ರ ರಾಜಕೀಯ ದೃಷ್ಟಿಕೋನ ಇರ್ಬೋದು, ಸಾಮಾಜಿಕ ದೃಷ್ಟಿಕೋನ ಇರ್ಬೋದು, ಸಮಾಜವನ್ನು ನೋಡುವಂಥ ದೃಷ್ಟಿ ಇರ್ಬೋದು, ಯಾವುದೋ ಎಲ್ಲ ವಿಷಯಗಳ ಬಗ್ಗೆ ಒಂದಿಷ್ಟು ಅವ್ರ ಮಿತ್ರರು ಏನು ನೋಡಿದ್ದಾರೆ, ಹೆಂಗೆ ಕಂಡಿದ್ದಾರೆ ಅವರನ್ನು ಅನ್ನೋದನ್ನು ಇವತ್ತು ಅವ್ರ ಬಾಯಿಂದ ನೀವು ಕೇಳಬೇಕಾಗಿದೆ. ನಾ ಹೇಳ್ಬೇಕಂತ ನಿಮಗೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾ, ನೀವು ಎಷ್ಟನೇ ವಯಸ್ಸಿನಿಂದ ಅವ್ರ ಜೊತೆಯಾಗಿ ಬಂದಂಥವ್ರು? ನೋಡ್ರಿ, ನಮ್ಮ ನಮ್ದು ಹುಟ್ಟಿದ ತಾರೀಕು ನಂದು 19/5/1962 ನಂದು. ಅವ್ರು ಸತೀಶನ ಅರ್ಧ 1/6/1962. ಸೇಮ್ ಏಜ್ ಅವ್ರು? ಹಾಂ, ಸೇಮ್ ಏಜ್. ನನಗೆ ಅವ್ರಿಗೆ ಒಂದು ನಾನೊಂದು ಫರ್ಕ್ ಇರ್ಬೋದು ಅಷ್ಟೇ. ಆಮೇಲೆ 67ನೇ ಇಸ್ವಿಗೆ ನಾವೊಂದು 3 ನಂಬರ್ ಕನ್ನಡ ಶಾಲೆಗೆ ನಮ್ಮದು ಅಡ್ಮಿಷನು. ಅಲ್ಲಿ ಅವಾಗ 5 ವರ್ಷ 10 ತಿಂಗಳಂತೆ ಇತ್ತು. ಅದು ನಮಗಾಗಿದ್ದು ನಮಗಾಗಿದ್ದು 5 ವರ್ಷ. ಅಣ್ಣಲ್ಲಿ ಅದು ಅವಾಗ ಏನು ಮಾಡ್ತಿದ್ರು, ಭಾಳ ಸ್ಟ್ರಿಕ್ಟ್ಲಿ ಅಡ್ಮಿಷನ್ ಇರೋಕ್ಕಿಲ್ಲ. ಆಯ್ತು, ಒಂದು 10 ತಿಂಗಳು ಹಚ್ಚಿಕೇಸಿಂದ ನಮ್ದು 61 ಹಚ್ಚಿರು. ಅವ್ರದ್ದು ಎಷ್ಟು ಬರ್ತಾರೆ ಅವ್ರು ಹಚ್ಚಿದ್ದಾರೆ. ಎಲ್ಲರೂ ಕೂಡಿ ಬಂದೀವಿ ನಾವು ಒಳ್ಳೆದಿದ್ದೇನು. ಹೌದು, ಅಂದಿನಿಂದ ತಮ್ಮ ಬಾಲ್ಯಾವಸ್ಥೆಯಿಂದ ಸತೀಶ್ ಅವರು ನಿಮಗೆ ಹೆಂಗೆ ಅನಿಸಿದ್ದಾರೆ? ಅವ್ರ ಗುಣ ನೋಡ್ರಿ, ಭಾಳ ಸಮಾಧಾನ. 2 ಮಾತು ಅವರಲ್ಲಿ ಯಾವುದೂ ಗದ್ದಲ ಇದು, ಆಮೇಲೆ ಯಾರ ಜೊತೆನೂ ತಂಟೆ ತಕರಾರ, ಮಾತಾಡೋದು ಭಾಳ ಕಡಿಮೆ. ಮೊದಲಿಂದ ಹಂಗೆ ಭಾಳ ಕಡಿಮೆ. ನಮಗೊಬ್ರು ಸಣ್ಣದೇ ಟೀಚರ್ ಅಂತಿದ್ರು. ಇನ್ನೂ ಅವ್ರ ಪಾಪ ಅವ್ರಲ್ಲಿ ಉಳ್ಕಿ ಎಲ್ಲ ಕಡೆ ಸಲ್ಯಾಗ ಅವ್ರೊಬ್ಬರೇ ಏನೋ ಉಳ್ದಂಗೆ ಇತ್ತು. ಈಗ ಒಂದು 7-8 ವರ್ಷದಿಂದ ಸುರೇಶ್ ಅನ್ನಗಟ್ಟ ಸತೀಶ್ ಅವ್ರನ್ನ ಭೇಟಿ ಮಾಡಿಸು ಅಂತಂದಿದ್ರು. ಆದ್ರೂ ಪಾಪ ನನಗೆ ಅವ್ರಿಗೆ ಆದ ಅಣಗ್ಲದ ಆಗಿಲ್ಲ. ಅವರು ಸತ್ಯಪ್ಪ, ಅವ್ರ ಹೆಸರು ಸತ್ಯಪ್ಪ. ಸತ್ಯಪ್ಪ ಮಾತಾಡು, ಶಾಣೆ ಅದೀನಿ ನೀನು ಮಾತಾಡು, ನೀ ಭಾಳ ಶಾಣೆ ಅದೀನಿ ಮಾತಾಡು ಅಂತ ಹೇಳ್ತಿದ್ರು ಅವರು. ಇನ್ನೂ ಒಂದು ವಿಷಯ ನಾನು ಇದ್ದಿದ್ದು ಸ್ಪಷ್ಟ ಹೇಳಬೇಕು. ಅವ್ರ ಮಗಳೊಬ್ರು ಜಯಶ್ರೀ ಅಂತಿದ್ದಳು. ನನ್ನ ಮಗ ನಿನ್ಗೆ ಕೊಡ್ತಾನವ, ನೀ ಭಾಳ ಸಂಪಾಯ್ತದಿ, ನಿನ್ಗೆ ಕೊಡು. ಈಗ ಅವ್ರು ಏನೋ ಅಲ್ಲಿ ಇದ್ರೊಳಗೆ ರಿಟೈರ್ಡ್ ಆದ್ರೆ ಬಹುಶಃ ಇನ್ನೂ ಇರಬೇಕು ಅರಣ್ಯ ಇಲಾಖೆ ಒಳಗೆ. ಹೀಗೆಲ್ಲ ಅವ್ರು ನಮ್ಮ ಬಾಲ್ಯದ ವರ್ಷ ಬಂದಿತ್ತು. ವಿಶೇಷ ಅವರಲ್ಲಿ ಎದ್ದು ಕಾಣೋ ಗುಣ ಏನು ನಿಮಗೆ? ನೀವು ಕಂಡಂಗೆ ನಿಮಗೆ ಆತ್ಮೀಯವಾಗಿ ಇವತ್ತು ಅವರು ವಿರೋಧ ಏನು ಟೀಕಾ ಮಾಡ್ತಿರ್ತಾರೆ, ನಾವು ಟೀಕಾ ಮಾಡ್ತಿರ್ತೀವಿ, ಎಲ್ಲರೂ ಮಾಡ್ತಿರ್ತಾರೆ. ಟೀಕೆಗಳು ಇರುವ ಸಾಮಾಜಿಕ ನೆಲೆಯಲ್ಲಿ ಬಂದಾಗ, ನಾವೊಂದು ಸಾರ್ವಜನಿಕ ರಂಗಕ್ಕೆ ಬಂದಾಗ ಡೋಗಿ ನೆಲದ್ರೆ ಯಾಕೆ ಡೋಗಿ ನೆಲದ, ಶಟದ್ ನೆಲದ್ರೆ ಯಾಕೆ ಶಟದ್ ನೆಲದ ಅನ್ನೋ ನಡೆಯುವಂಥವನ್ನ. ಈ ದಿಶೆಯಲ್ಲಿ ನಿಮಗೆ ಅವರು ಯಾವ ಗುಣ ಭಾಳ ಲೈಕ್ ಆಗಿದ್ದು? ಅವ್ರ ಸರಳತೆ, ಯಾರಿಗೂ ಕೆಟ್ಟದ್ದು ಮಾತಾಡೋರಲ್ಲ. ಆಮೇಲೆ ನಮ್ಮ ಬಾಲ್ಯದ ಜೀವನದಾಗೂ ಅವರು ತಂದೆಯವರ ಅಜಂತ ಹೋಟೆಲ್ ಅಂತ ಅಂತಿತ್ತು ಕೋಟಿ. ಅಲ್ಲಿ ಅವ್ರಿಗೆ ಫ್ರೀ ಅಂದರೆ ಉದ್ರಿ. ಅವ್ರು ನಮ್ಮ ಗೆಳೆಗಳನ್ನ ಎಲ್ಲರೂ 9ವರೆಗೆ ಬಿಟ್ಟ ನಂತರ ಅಲ್ಲಿ ಕರ್ಕೊಂಡು ಹೋಗೋರು. ಎಲ್ಲರೂ ಯಾರ ಜೊತೆ ಒಂದು ದಿವಸನೂ ಏನೂ ಇಲ್ಲ. ನನ್ನೊಂದು ಪ್ರಸಂಗ ಹೇಳಬೇಕಂದ್ರೆ ಎಷ್ಟು ಅದು ಅದ್ಭುತ ಪ್ರಸಂಗ.
ಸಾಲಾಗ ಅವಾಗ ಇನ್ನೂ ಈಗ ಗಲಗಿತ್ತು ಗಲಗ ಕೆತ್ತಿ ಮಸಿ ಒಳಗೆ ಎದ್ದು ಬರ್ತಿದ್ದು ಹಿಂಗೆ ದುಂಬಡಿ ಆಡೋ ಟೈಮ್ದಾಗ ಯಾವುದೋ ಹುಡುಗ ನಾ ಹಿಡ್ಕೊಂಡು ನಿಂತಿದ್ದೆ ಒಬ್ಬ ಹುಡುಗ ಬಂದ ನುಗ್ಗಿಸಿದ ಪಾಪ ಅವ್ರು ಸತೀಶ್ ಅವ್ರು ಒಟ್ಟಿಗೆ ಅಂತ ಆಯ್ತು ಆಯಿತು ಆದರೂ ಒಂದು ಶಬ್ದ ಕೂಡ ಅವರಲ್ಲಿ ರೋಷಾವೇಶ ಆಮೇಲೆ ಹಂಗೆ ಯಾರಾಗಿದ್ರು ನಮ್ಮ ಮನೆಗೆ ನಾವು ಅಪ್ಪವ್ರನ್ನ ಕರ್ಕೊಂಡ್ಬರ್ತೀನಿ ಅದಾಗ್ತಿತ್ತು ಅವ್ರು ಟೀಚರೇ ಬೇದ್ರೆ ಏನೋ ನಿಂಗನಾಡಿನ ಗುರ್ತಾಗೋದಿಲ್ಲೇನೋ ಅಂತಂದ್ರೆ ಆಮೇಲೆ ಒಂದು 15 ದಿವಸ ನನ್ನ ಜೊತೆ ಹಂಗೆ ಮಾತು ಕಡಿಮೆ ಅದು ನನ್ನ ಮನಸ್ಸಿಗೆ ಭಾಳ ಅದು ಭಾಳ ಇತ್ತು ನನಗೂ ಮನಸ್ಸಿಗೆ ಭಾಳ ಇತ್ತು ಆಮೇಲೆ ಮಾತಾಡಕತ್ತೀವಿ ಒಂದು ದಿವ್ಸ ನಮ್ಮ ತಾಯಿಯವ್ರಿಗೆ ಅಂದೆ ಮತ್ತು ಸತ್ಯಪ್ಪ ಇವತ್ತು ಸಾಯಂಕಾಲ ಊಟಕ್ಕೆ ಕರ್ಕೊಂಬರ್ತೀನಿ ಬಾರಪ್ಪ ಏನು ತೊಂದರೆ ಇಲ್ಲ ಅವ್ರು ಏನು ಇಷ್ಟಪಡ್ತಾರೋ ಇಲ್ಲ ಮತ್ತು ಅವ್ರ ಜುಣಕದ ಮ್ಯಾಗ ಭಾಳ ಇಷ್ಟ ಅವರು ಸ್ಪೆಷಲ್ ಜುಣಕದ ಮ್ಯಾಗ ಇಷ್ಟ ಅಂತ ಆಯ್ತು ಕರ್ಕೊಂಬರ್ತೀನಿ ಮತ್ತೇನು ಮಾಡ್ತಿ ಇಲ್ಲ ನಿಮ್ಮ ಅಪ್ಪಾರದ ನಮ್ಮದು ಬುದ್ಧನಗರ ಬಾಜುಕ್ಕೆ 16 ಎಕರೆ ಇತ್ತು ಜಮೀನು ಈ ಬುದ್ಧನಗರ ಅಂತ ಮಾಡ್ಯಾರಲ್ಲ ಅದರ ಪಕ್ಕಕ್ಕೇನೆ 16 ಎಕರೆ ಅಲ್ಲಿ ಪುಂಡಿ ಪಲ್ಯ ತೊಗೊಂಬಂದರು ನೆಪ್ಪ ಮತ್ತು ಅದನ್ನ 2 ಕೂಡಿ ಮಾಡ್ತಾನೆ ಅಂತೇಳಿ ಬೆಳ್ದಂಗಳ ಕೂತು ಇಬ್ಬರು ಒಂದು ತಟ್ಟೆಗೆ ಊಟ ಮಾಡಿದ್ದೀವಿ ನಾವು ಇದು ಸಾಧಾರಣ 3ನೇ ಕ್ಲಾಸಿಗೆ ಇರ್ಬೋದು 70 ಇಸ್ವಿ ಗೆಳೆಯರ ಜೋಡಿ ಆತ್ಮೀಯತೆ ಅಂದಿನ ಡೇಟಲ್ಲಿ ಇವತ್ತಿವರೆಗೂ ಉಳ್ಕೊಂಡ್ಬಂದದ ಏನಿದ್ರೆ ಅದೇ ನನಗೆ ಅದೇ ಗ್ರೇಟ್ ಅಂತಂದ್ರೆ ಅದೇ ಗುಣ ಅವರಲ್ಲಿ ಇವತ್ತಿ ಉಳಿದಂದ್ರೆ ಅದು ಭಾಳ ಗ್ರೇಟ್ ಯಾಕೆ ಒಬ್ಬೊಬ್ರಿಗೆ ಒಂದು ಅಧಿಕಾರ ಬಂದ ನಂತರ ಚೇಂಜ್ ಆಗ್ತಾರೆ ಭಾಳ ಎತ್ತರಕ್ಕೆ ಬೆಳೆದಾರೆ ಇವತ್ತು ಅವ್ರ ಶರೀರವನ್ನು ಆಮೇಲೆ ಅವ್ರ ಗುಣ ಧರ್ಮಗಳು ಎಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಸ್ ಇಟ್ ಈಸ್ ಅಲ್ಲಿ ಬಟ್ಟನ್ ಅಂಗಡಿ ಹೋಗ್ತಿದ್ದೀವಿ. ಆ ಬಟ್ಟನ್ ಅಜಂತ ಮಾಲಕನ ಮಗನು ನಮ್ಮ ಕ್ಲಾಸ್ಮೇಟ್ ಅಜಿತ್ ಅಂತೇಳಿ ಇವಾಗ ಬೆಂಗಳೂರಿಗೆ ಅಂಗಡಿ ಬಾಡಿ ಕೊಟ್ಟ. ಅವ್ರ ಅಪ್ಪ ಅವ್ರು ಆದ್ಮೇಲೆ ಅವಾಗ 10 ಪೈಸಾ ಕುಂದ 10 ಪೈಸಾ ಬಟ್ಟ ಕುಂದ ತಗೊಂಬರೋಣ ಅವ್ರು ಅಂದ್ರೆ ಹಿಂಗೆ ಅವ್ರ ಬಾಲ್ಯ ಜೀವನ ಅದು. ಆಮೇಲೆ 72ನೇ ಇಸ್ವಿಗೆ ನಾವು ಅವರೆಲ್ಲರೂ ಕೊಡ್ಕೊಂಡು MS ಸ್ಕೂಲಿಗೆ ಅಡ್ಮಿಷನ್ ಅದು. ನಿಮಗೆ ಆ ಸಂದರ್ಭದಾಗ ಇವ್ರಿಗೆ ಎತ್ತರಕ್ಕೆ ಬೆಳಿತಾರ, ದೊಡ್ಡ ವ್ಯಕ್ತಿ ಆಗ್ತಾರ, ಏನಾದರೂ ಎಲ್ಲಿ ಸ್ವಲ್ಪ ಸುಳಿಸ್ಬೇಕಿತ್ತು ನಿಮಗೆ? ಇಲ್ಲ ಅವರು ಶ್ರೀಮಂತಿಗೆ 70ನೇ ಇಸ್ವಿಯಿಂದ 60 ಹೆಚ್ಚು ಕಡಿಮೆ 68 70ನೇ ಇಸ್ವಿಯಿಂದ ಸ್ಟಾರ್ಟ್ ಆಗಿದೆ. ಆಮೇಲೆ ತಮ್ಮ ಉದ್ಯೋಗ ಜೊತೆನೆ ಅವರು ಒಕ್ಕಲ್ತನದೊಳಗೂ ಭಾಳ ಅವ್ರ ತಂದೆಯವರು ಭಾಳ ಮಾಡ್ರ. ಆಮೇಲೆ ನಂತರ ದಿನದೊಳಗೆ ಶುಗರ್ ಫ್ಯಾಕ್ಟ್ರಿ ಗಿಟ್ರಿ 4 ಮಂದಿಗೆ ಕೆಲಸ ಕೊಟ್ಟರು, ಎಜುಕೇಷನ್ ಸ್ಟಾರ್ಟ್ ಮಾಡ್ರು. ಇಲ್ಲ ಯಾರೇ ಇವತ್ತು ಅವ್ರ ಹಂತಕ್ಕೆ ಹೋಗಿ ಏನೇ ಹೇಳಿ ಅದ್ರ ಬಗ್ಗೆ ಅವರು ಅವಾಯ್ಡ್ ಮಾಡೋದಲ್ಲ. ಆಯ್ತಪ್ಪ ಮಾಡೋನು, ತಮ್ಮ ಕೈಲಿ ಎಷ್ಟು ಆಗ್ತಿತ್ತು ಅಷ್ಟು ಮಾಡ್ತಾರೆ. ಆಮೇಲೆ ಇನ್ನೊಂದು ಅವರಲ್ಲಿ ಹೆಚ್ಚು ದೊಡ್ಡ ಗುಣ ಅಂದರೆ ಈಗ ನಂದು ಒಬ್ರದ್ದೊಂದು ಡಿಸ್ಪ್ಯೂಟ್ ಆಯ್ತು ಅಂತ ತಿಳ್ಕೊರಿ, ಜಗಳ ಅವ್ರಂತಕ್ಕೆ ನಾವು ಹೋಗ್ತೀವಿ. ಅವ್ರು ಇನ್ನೊಬ್ರು ನನ್ನ ಎದುರುಗಿದ್ದವ್ರು ಒಟ್ಟ ಅವ್ರಿಗೆ ಪರಿಚಯ ಇರೋದಿಲ್ಲ, ನಾ ಪರಿಚಯ ಅಗದಿ ಕಾಸಿರ್ತೀನಿ. ಆದರೂ ನನ್ನ ಎತ್ತಿ ಹಿಡಿದು ಮಾತಾಡೋದಿಲ್ಲ ಅವರು. ಏನು ಅನ್ನೋದು ತಿಳ್ಕೊಂಡು ಸುರೇಶ ಅದು ನಿನ್ನ ಕಡೆ ತಪ್ಪದ, ಅವ್ರ ಜೋಡಿ ಬೇಡ ಬಿಟ್ಟು ಬಿಡು. ನಂದು ಒಂದು ಅವ್ರ ಸಮಸ್ಯೆ ಬಗೆಹರಿಸು. 95ನೇ ಇಸ್ವಿಯೊಳಗೆ ಒಂದು ಎಲ್ಲಿ ಹೊಸಪೇಟೆಗಲ್ಲಿ ಒಳಗೆ ಒಂದು ದೊಡ್ಡ ಆಸ್ತಿ ಇತ್ತು ನಮ್ಮದು. ಹಿಂಗೆ 25 ಹಿಂಗೆ 120 ಕೋರ್ಟ್ ಡಿಸ್ಪ್ಯೂಟ್ ನಡೆದಿದ್ವಿ. ಒಂದು ಸಮಾಜದ ಅವ್ರು ಪೂರ್ತಿ ಅದನ್ನ ಎಕ್ವೈರ್ ಮಾಡ್ಕೊಂಡಿದ್ರು. ಅವ್ರು ನಮ್ಮ ಇರೋದು ಪಾರ್ಟಿ ಕಡೆಯಿಂದ ನೊಂದು ಆಗಿತ್ತು, ಎಲ್ಲ ಆಗಿತ್ತು. ಅದು ಲಾಸ್ಟ್ ನನ್ನ ಫೈನಲ್ 95ನೇ ಇಸ್ವಿಗೆ ಅದು ಯಾವಾಗಿಂದ 75ರಿಂದ ಕೋರ್ಟ್ ಸ್ಟಾರ್ಟ್ ಆದದ್ದು 95 ನನ್ನ ಫೈನಲ್ ಆಗಿತ್ತು ನಾನು ಹೈಕೋರ್ಟ್ನಾಗ. ಅವಾಗ ಆ ಸಮಾಜದವರೆಲ್ಲ ಇಲ್ರಿ ನಾವು ಅದ್ರ ಬದಲು ಭಾಳ ಖರ್ಚು ಮಾಡಿದ್ದೀವಿ ಮತ್ತು ನಮಗೆ ಅದು ಪ್ರಾಪರ್ಟಿ ಬೇಕು ಅಂದರು. ಅವಾಗ ಅಂದರು ಅವ್ರವ್ರ ಜಗಳದೊಳಗೆ ನೀವು ಯಾಕೆ ಹೋಗಿದ್ರಪ್ಪ, ಅವರು ಬೇಕಾದವ್ರೆ. ಆದರೂ ಅವ್ರ ಸುರೇಶ್ ಒಬ್ಬ ಅವ್ರ 50 ಜನ ಅವ್ರ ಕಡೆ ನಾವು ಮಾತಾಡಬೇಕು ಅನ್ನುವಂಥ ಅವರಲ್ಲಿ ಉಳಿಲಿಲ್ಲ. ಅವ್ರು ಸುರೇಶ್ ನ್ಯಾಯಯುತವಾಗೈತಿ, ಅವ್ರವ್ರ ಜಗಳದಾಗ ನೀವು ಯಾಕೆ ಹೋಗಿದ್ರಪ್ಪ, ನೀವು ಯಾಕೆ ಖರ್ಚು ಮಾಡಕ್ಕೆ ಹೋಗಿದ್ರಿ ಅಂತ ಮುಗೀತು ಅದು. ಆಮೇಲೆ ನಾನು ಅಣ್ಣವ್ರನ್ನೂ ಅವ್ರ ಜೊತೆನೂ ಇದನ್ನು ಮಾಡಬಾರ್ದು ಅಂದಾಗ ಅಣ್ಣವ್ರು ಅವ್ರ ಖರ್ಚು ಮಾಡ್ಯಾರ ಕೇಳ್ರಿ. 31,000 ರೂಪಾಯಿ ಖರ್ಚು ಮಾಡಿ. ಆಗಿನ ಟೈಮ್ದಾಗ ನಾನು 35,000 ರೂಪಾಯಿ ಚೆಕ್ ಅವ್ರಿಗೆ ಕೊಟ್ಟೆ ಸಮಾಜಕ್ಕೆ. ಯಾಕಂದ್ರೆ ಅವ್ರ ಏನೋ ಸರಿಯೋ ತಪ್ಪು ಆಗಿರ್ತಾವ. ಅಂದ್ರೆ ಇಂಥ ಗುಣ ಅವರಲ್ಲಿ ನಾವು ಬಾಳ್ಕೊಂಡು ಹಿಡ್ದ ಅಂದಿನಿಂದ ಇವತ್ತು ಅವ್ರಿಗೆ. ನೀವು ಹೈಸ್ಕೂಲ್ದಲ್ಲಿ ಅವ್ರ ಜೊತೆಗಿದ್ದವ್ರನ್ನ ಹೈಸ್ಕೂಲ್ದಾಗ ABCD ಮಾಡಿರಿ ನಮ್ಮ ನೇದಾಗ ಹಾಕಿರ ಹೊಟ್ಟಿ. ಹಂಗೆ ಇದರಲ್ಲೇ ಓದೋದ್ರಲ್ಲೇ ಬರೆಯೋದ್ರಲ್ಲಿ ಹೆಂಗಿದ್ರು ಅವರು ಹೆಚ್ಚು ಸ್ಪೋರ್ಟ್ಸ್ ಭಾಳ ಬರೆಯೋದು ಓದೋದಕ್ಕಿಂತ. ಸ್ಪೋರ್ಟ್ಸ್ದಾಗ ಬಡ್ಡಿಂದ ಸ್ಪೋರ್ಟ್ಸ್ ಅವ್ರು ಆಮೇಲೆ ಏನಾಯ್ತು ಅಲ್ಲಿ ದೇಸಾಯಿ ಬಂಗ್ಲೆ ಅಂತೇಳಿ ಒಂದು ದೇಸಾಯಿ ಇಲ್ಲ ಲಕ್ಷ್ಮೀ ಥಿಯೇಟರ್ ಸಾರಿ ಅದು ಖರೀದಿ ಮಾಡ್ಯಾರ ಅವ್ರ ತಂದೆಯವ್ರ. ಖರೀದಿ ಮಾಡಿದ ನಂತರ ಎಲ್ಲರಿಗೂ ಅವ್ರು ಅಲ್ಲೇ
ಎಲ್ಲರೂ ಬ್ರದರ್ಸ್ ಅಲ್ಲೇ ಮಲ್ಕೋದು, ಹೊರಗಡೆನೇ ಊಟ, ಹೊರಗಡೆನೇ ನಾಷ್ಟ. ಅವ್ರ ಮನೆಗೆ ಅವ್ರ ತಂದೆಯವ್ರು ಭಾಳ ಫ್ರೀ ಬಿಟ್ಬಿಟ್ರು ಅಂತ ಬೆಳೆದ್ರು. ಹೌದು, ಮಕ್ಕಳನ್ನ ಓಪನ್ ಆಗಿ ಬಿಡೋದ್ರಿಂದ ಬೆಳೆದ್ರು. ಸಮಾಜ ಏನು ಅನ್ನೋದು ಗೊತ್ತಾಯ್ತು. ಇಲ್ಲ ಅಂತಂದ್ರೆ ಅವರು ಸ್ಟ್ರಿಕ್ಟ್ ಇಟ್ಟಿದ್ರಂದ್ರೆ ಇದಾಗ್ತಾರೆ. ಓಣಿ ಒಳಗೆ ಕೊಳತ್ ಹೋಗ್ಬಿಡ್ತಾರೆ, ಸುಡಲ್ಲ ಗಾಡಿ ಮಾತ್ರ. ಅವ್ರ ಒಟ್ಟ ಓಣಿ ಕೂಸು ಕೊಳಿತು, ಓಣಿ ಕೂಸು ಬೆಳೀತು. ಅವರು ಮನಿ ಒಳಗೆ ಒಟ್ಟ ಮಲ್ಕೋದ್ರಕ್ಕಿಲ್ಲ, ಮನಿ ಒಳಗೆ ಹೆಚ್ಚು ಊಟನೂ ಇಲ್ಲ, ನಾಷ್ಟನೂ ಇಲ್ಲ. ಹೆಚ್ಚಾನೆ ಜಾಸ್ತಿ ಅಂತಂದ್ರೆ ಈ ಪೈಲ ಇದ್ದಾಗ ಚಾಯ್ ಹೋಟೆಲ, ಅಜಂತ ಹೋಟೆಲ್, ನಂತರ ಆ ಬಂಗ್ಲೆಗೆ ಹೋದಕೂಲೆ ಪ್ರಿಯಾ ಹೋಟೆಲ್ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಇವ್ರಿಗೆ ರಾಜಕೀಯ ಆಸಕ್ತಿ ಯಾವಾಗ ಶುರು ಆಯ್ತು? ವಿಶೇಷ ರಾಜಕೀಯ ಆಸಕ್ತಿ ಇವ್ರದ್ದು ಮೋಸ್ಟ್ಲಿ 80 ಮುನ್ಸಿಪಾಲ್ಟಿಯಿಂದ ಸ್ಟಾರ್ಟ್ ಆದ್ರು. ಮುನ್ಸಿಪಾಲ್ಟಿ ನಿಂಗೆ ಸ್ವಾಮಿಗಳು ಎಲ್ಲ ಇರೋದಲ್ಲ, ಎಲ್ಲ ಅವರು ಎಲ್ಲ ಒಳ್ಳೆ ಜನನ ಅದೇನಿಲ್ಲ. ಅಲ್ಲಿಂದ ಅವ್ರಿಗೆ ಬಂದ ಅಂದ್ರೆ ಹೆಂಗದ ರೀ, ಒಂದೊಂದು ದೇವ್ರ ಬ್ರಹ್ಮ ಬರ್ರ ಕಳಿಸಿರ್ತಾನೆ, ನೀವು ಈ ಫೀಲ್ಡ್ದಾಗ ಹೋಗ್ರಿ, ನೀವು ಈ ಫೀಲ್ಡ್ದಾಗ ಹಾರ್ಡ್ ವರ್ಕ್ ಅದ ಅವ್ರು ಹಾರ್ಡ್ ವರ್ಕ್ ಇರ್ಲಿ. ಮನುಷ್ಯ ಪ್ರಯತ್ನ ಮಾಡ್ಲಾರ ಯಾವ್ದು ಆಗೋಲ್ಲ. ಪ್ರಯತ್ನ ಭಾಳ ಐತೆ ಅವ್ರ ಪ್ರಯತ್ನ ಭಾಳ ಅದ. ಇವತ್ತಿನ ಯಾಕಂದ್ರೆ ಹತ್ತ ದುಡ್ಡದಂತ ತಿಳ್ಕೊಂಡು ಕೊಡೋದಂತಿಂದ ಹಾಳು ಮಾಡೋದಂತ ಅಲ್ಲ, ಸಾಕಷ್ಟು ತಂದೆಯವ್ರು ಗಳಿಸಿದ್ರು, ರಾಜನಂತ ಇರ್ಬೋದು. ಮತ್ತು ಅವ್ರವ್ರ ಆಸ್ತಿ ಒಳಗೆ ಯಾರು ತಕರಾರು ತಂಟೆ ಇಲ್ಲ, ಅವ್ರವ್ರ ತಮ್ಮ ಎಲ್ಲರೂ ತಮ್ಮ ಇಲ್ಲ. ಇವ್ ನೋಡ್ತಾ ಇದ್ದೀನಲ್ಲ, ಹಿಂಗೆ ನಾವು ಇಡೀ ಕರ್ನಾಟಕದಾಗ ಯಾವುದೇ ತಕರಾರು, ಇಡೀ ಕರ್ನಾಟಕದಾಗ ಇಂಥ ನಾವು ಅಂತಮ್ರ ಹೊಂದಾಣಿಕೆ. ಈ ರಾಜ್ಯ ಮಟ್ಟಕ್ಕೆ ಬೆಳೆಯಾಗ ಅದೊಂದು ಕಾರಣ ಒಕ್ಕಟ್ಟು ಕುಟುಂಬ. ಇಲೆಕ್ಷನ್ ಬಂದಾಗ ಪಾರ್ಟಿ ವತಿಯಿಂದ ನಾವು ಅವ್ರು ಮಾತಾಡ್ಬೇಕಾಗ್ತದ, ಅವ್ರ ಪಾರ್ಟಿ ಅವ್ರ ಎಬಿಸಿ ಹಿಡಿಬೇಕಾ, ಅವ್ರ ಪಾರ್ಟಿ ಅವ್ರ ಎಸ್ ಹಿಡಿಬೇಕಾಗ್ತದ, ಅದೊಂದು ಬೇರೆ ವಿಷಯ. ಅದು ಕೌಟುಂಬಿಕವಾಗಿ ತಮ್ಮ ಕುಟುಂಬ ರಕ್ಷಣೆ ದೃಷ್ಟಿ ಇಟ್ಕೊಂಡು ಅವ್ರು ಎಲ್ಲರೂ ಬಂದಿದ್ದಾರೆ. ಅದನ್ನೆಲ್ಲರೂ ಫಾಲೋ ಮಾಡುವಂತ ವಿಷಯ. ಯಾಕಂದ್ರೆ ಅಂತಂಬ್ರಲ್ಲಿ ಒಂದ್ ಸ್ವಲ್ಪ ಬಂದ ತಕ್ಷಣ ಒಂದೇನು ನೌಕರಿ ಸಿಕ್ತು, ಮತ್ತೇನು ಸಿಕ್ತು ಅಂದ್ರೆ ಇದೆ ಅಂತಂಬ್ರಿ ಯಾರೇ ನಮಗೆ ಮಾಡೋಣ ಅಂತ ಇವತ್ತಿನ ವ್ಯವಸ್ಥೆ ಒಳಗ ಅವರೆಲ್ಲರೂ ಕೂತ್ಕೊಂಡು ಇವತ್ತಿಗೂ ಅವ್ರೇನೋ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಮತ್ತೇನೋ ಇರ್ಬೋದು, ಬಟ್ ಅವ್ರು ಎಲ್ಲಿ ತೋರಿಸ್ಕೊಳ್ಳಾರ್ದಾಗ ಹೋಗ್ತಾ ಇದ್ದಾರೆ. ಬಟ್ ಏನೋ ಒಂದು ಇಲೆಕ್ಷನ್ ಬಂದಾಗ ಅಷ್ಟೇ ಇರ್ತದೆ. ಯಾಕೆ ಅವ್ರವ್ರ ಪಾರ್ಟಿದ ಅವ್ರವ್ರು ಮಾತಾಡ್ಲೇಬೇಕಾಗ್ತದ, ಧರ್ಮಣ್ಣ ಐತೆ. ಮತ್ತೆ ಇವತ್ತು ನೀವು ಲಿಂಗಾಯತರು ಅವರು ನಾವು ಕೇಳೋದಿಲ್ಲ ಅವ್ರ ಬಗ್ಗೆ, ಅವ್ರ ವಿರೋಧಿಗಳು ವಿಶೇಷವಾಗಿ ಮಾತಾಡ್ತಿರ್ತಾರೆ, ಲಿಂಗಾಯತ್ ವಿರೋಧಿ ಹಾಗೆ ಹೀಗೆ ಅಂತೇಳಿ. ಅದಕ್ಕೆ ನಿಮ್ಮ ಅಭಿಪ್ರಾಯ, ನೀವು ದೋಸ್ತಿ ದೃಷ್ಟಿಯಿಂದ ಹೇಳಿದ್ರೆ ಒಳ್ಳೆ ಕೆಲಸ ಮಾಡೋ ಮುಂದಾಗ ಅವ್ರು 100 ವಿಘ್ನಗಳು ಇರುವಣ್ಣ. ಈ ಒಂದು ಮನಿ ಒಳಗೆ ಒಂದು ತಂದೆ 4 ಮಂದಿ ಅಂತಂದಿರ್ತಾರ, ತಂದೆ ತಿರ್ಕೋತಾನ, ತಂದೆ ತಿರ್ಕೊಂಡು 4 ಮಂದಿ ಒಳಗೆ ದೊಡ್ಡ ಅನ್ನ ಭಾಳ ಚಲೋ ಇರ್ತಾನೆ, ಎಲ್ಲಾದ್ರೂ ನಡ್ಸ್ಕೊಂಡಿರ್ತಾನೆ. ಅದನ್ನ ಇನ್ನೊಬ್ರು ನೋಡಕ್ಕಾಗ್ತಿರೋದಿಲ್ಲ, ಈ ದೃಷ್ಟಿ ನೋಡಕ್ಕಾಗ್ತಿರೋದಿಲ್ಲ. ಅಲ್ಲಿ ಒಂದು ಏನಾರು ಒಂದು ಯಾಕಂದ್ರೆ ಇತ್ತೀಚೆಗಂತ DCC ಬ್ಯಾಂಕನ್ನು ಕಬ್ಜಾ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಪ್ರಚಾರ ಏನೋ ಅಪಪ್ರಚಾರ ಅದು ಇಲ್ಲಂತಲ್ಲ. ಅದರ ಕೊನೆಗೆ ಎಲ್ಲ ಮ್ಯಾಕ್ಸಿಮಮ್ ಎರಡನೇ ಅಂದ್ರೆ ನಾನದೇನು ನಾಯಕರನ್ನು ಬಿಟ್ಟು, ಯಾರು ನಾಯಕರು ಐಡೆಂಟಿಫೈ ಆಗಿದ್ದಾರೆ ಬೆಳಗಾವಿ ಜಿಲ್ಲೆ ಒಳಗೆ, ಅವ್ರನ್ನ ಬಿಟ್ಟು ಉಳಿದವ್ರು ಹೆಚ್ಚು ಕಡಿಮೆ ಲಿಂಗಾಯತ ಸಮುದಾಯದವರು ಅವ್ರ ಜೊತೆಗೆ ಬೆರೆತದ್ದನ್ನು ನೋಡಿದರೆ ಅವ್ರ ಜೊತೆಗೆ ಇವರು ಒಳ್ಳೆ ಸಂಬಂಧ ಇಟ್ಕೊಂಡಾರ ಅನ್ನೋದು ಗೊತ್ತಾಗ್ತದಲ್ಲ. ಇವತ್ತು ನೀವು ನಾವು ಅಲ್ಲಿ ಅವ್ರದ್ದು ಏನೋ ಕಾರ್ಯಕ್ರಮದ ಹೋದ್ರೆ ಎಲ್ಲ ಸಮಾಜದವ್ರು ಇರ್ತಾರೆ, ಎಲ್ಲ ಸಮಾಜದವ್ರು, ಇವರೇ ಇವ್ರು ಅಂತಿಲ್ಲ. ಅವ್ರದ್ದು ರಾಜಕೀಯ ಅಂತೂ ಮಾತು ಬುದ್ಧಿ ಉಳಿಯುತ್ತೆ. ಇವ್ರ ಮ್ಯಾಗ ಇರುವಂಥ ಇವ್ರ ಸರಳತೆ, ಸಜ್ಜನತೆ, ಇವ್ರ ವಿಶ್ವಾಸ, ಅವ್ರ ಪ್ರೀತಿ ಮ್ಯಾಗ ಎಲ್ಲ ಜನ ಬರ್ತಾರೆ. ಮತ್ತು ಯಾರಿಗೂ ಏನಪ್ಪ ಒಳಗೆ ಕೂತ್ಕೊಂಡು ಕೇಸಿಂದ ಯಾರು ಬಂದಾರ ಅವ್ನು ಕಳಿಸು, ಅವ್ರನ್ನ ಆ ಕಡೆ ಕಳಿಸು, ಅವ್ರನ್ನ ಒಳಗೆ ಕಳಿಸು ಇಂಥದ್ದಿಲ್ಲ. ಪ್ರತಿಯೊಬ್ಬರಿಗೂ ಎಂಥ ವ್ಯಕ್ತಿ ಬಂದ್ರೂ ಅವ್ರದ್ದು ಏನೈತಿ ಕೇಳ್ಕೊಂಡ್ ಕೇಸಿಂದ. ಅಂದ್ರೆ ನೀವು ಹೇಳೋದು ಸ್ಪಷ್ಟವಾಗಿ ಯಾವುದೇ ಜಾತಿ ನೆಲೆಗಟ್ಟಿನ ಮೇಲೆ ರಾಜಕೀಯ ಇಲ್ಲ, ಸಾಮಾಜಿಕ ವ್ಯವಸ್ಥೆ ಮಾಡಿಲ್ಲ, ಈಗ ಮಾಡಿಲ್ಲ. ಅದಕ್ಕೆ ಸ್ವತಃ ನೀವು ಸಾಕು ನೀವು ಒಬ್ಬ ಲಿಂಗಾಯತ ಇದ್ರು ಆತ್ಮೀಯವಾಗಿ ಮತ್ತೆ ಸ್ವೀಕಾರ ಮಾಡ್ತಾರೆ. ಕೌಟುಂಬಿಕ ಸಂಬಂಧ ಚೆನ್ನಾಗಿದಾವೆ. ರಾಜಕೀಯ ಮಾಡವಲ್ಲ, ನಮ್ಮ ಹಿರಿಯರ ತಂದೆಯಿಂದ ಯಾರು ಮಾಡ್ಕೊಂಡು ಬಂದಿಲ್ಲ ಅಂತ ಪ್ರಾಮಾಣಿಕವಾಗಿ ಅವರಲ್ಲಿ ಸರಳತೆ, ಸಜ್ಜನತೆ ಏನದ. ಮತ್ತು ಅವರಿಂದ ಮುಂದೊಂದು ದಿನ ಅವರು ಮುಖ್ಯಮಂತ್ರಿ ಆದ್ರೆ ನಮ್ಮ ಕರ್ನಾಟಕದ ಅಭಿವೃದ್ಧಿ 100% 100 ಆಗ್ತದ ಅನ್ನುವಂಥ ನಮಗೆ ವಿಶ್ವಾಸ ಅದ. ಈಗಿನ ಮಟ್ಟಿಗೆ ನಾ ಕೇಳೋದು ಸಿಂಪಲ್, ಈಗ ಅದ ಮುಖ್ಯಮಂತ್ರಿ ವಿಷಯ ಬಂದಾಗ ನಾ ಕೇಳುವಂಥದ್ದು, ಈಗ ಅವ್ರಿಗೆ ಮೋಸ್ಟ್ಲಿ ಅಧ್ಯಕ್ಷ ಸ್ಥಾನ ಸಿಗಬೇಕಾಗಿತ್ತು ಅಂತೇಳಿ ಕೆಲವೊಂದು ಮಂದಿ ಮಾತಾಡ್ತಾ ಇದ್ದಾರೆ. ಅದು ಮಾತಾಡೋದು ಅಷ್ಟೇ ಅಲ್ರಿ, ಸಿಗಬೇಕಾಗಿತ್ತು. ಯಾಕಂತಂದ್ರೆ ಅವರಂಥ ಸಂಘಟನೆ ಸಮರ್ಥೆ ಎಲ್ಲಿ ನೋಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಪೈಲ ಈಗನೂ 2 ವರ್ಷ ಬಿಟ್ಟಿದಾರೆ ಅವರು. ಡಿಸೆಂಬರ್ 6 ಬೆಳಗಾವಿ ಮಾಡಿದ್ರು ಸದಾಶಿವನಗರ ಸ್ಮಶಾನ ಕಾರ್ಯಕ್ರಮ. ಜನ ಬರ್ತಿದ್ದು, ಜನ ನಿಮ್ಗೆ ಹೇಳ್ತೀವಿ ನಾವು, ಸದಾಶಿವನಗರ ಗಾಡಿ ನಿಲ್ಸಕ್ಕೆ ಪಾರ್ಕಿಂಗ್ ಕ್ಷೇತ್ರಕ್ಕೆಲ್ಲ ಎಲ್ಲೆಲ್ಲಿ ಬರ್ತಿದ್ರು. ಚಾಮರಾಜನಗರ, ಮೈಸೂರು, ಚನ್ನಪಟ್ಟಣ, ಈ ಕಡೆ ಕೊಪ್ಪಳ, ಗುಲ್ಬರ್ಗ, ಬೀದರ್ ಎಲ್ಲ ಗಂಡು ಹೆಣ್ಣು ಕೂಡಿ ಬಸ್ ಮಾಡ್ಕೊಂಡ್ ಬರ್ತಿದ್ರು. ನಾನು ಈಗ ಇದನ್ನು ಟೀಕಾ ಮಾಡುವಂಥವ್ರು ಇದ್ದಾರೆ, ಬಿಜೆಪಿಲಿ ಇರಲಿ, ಕಾಂಗ್ರೆಸ್ ಅಲ್ಲಿ ಎಲ್ಲೂ ಇರಲಿ. ಅಂದ್ರೆ ನಾ ಕೇಳೋದೇನಪ್ಪ ಇವತ್ತಂದ್ರೆ, ಅವರು ನಿಜವಾಗಿಯೂ ನಿರೀಶ್ವರವಾದಿ ಅಂದ್ರೆ ದೈವದ ಮೇಲೆ ವಿಶ್ವಾಸದಂಥ ವ್ಯಕ್ತಿ ಅದಾರೋ
ಅಥವಾ ದೈವ ನಂಬ್ಕೊಂಡ ಮೂಢನಂಬಿಕೆ ವಿರುದ್ಧ ಇದಾರೋ? ಮೂಢನಂಬಿಕೆ ವಿರುದ್ಧ ಅವರು ದೇವ್ರ ಮ್ಯಾಗ ಅಪನಂಬಿಕೆ ಇಲ್ಲ ಅವ್ರದ್ದು. ಅವ್ರಿಗೆ ಮೂಢನಂಬಿಕೆ. ಆಮೇಲೆ ಭವಿಷ್ಯ, ಈಗ ಭವಿಷ್ಯ ಹೇಳವಣ, ಅವ್ನ ಭವಿಷ್ಯ ನಾಳೆ ಸಾಯ್ತಾನ, ಅವ್ನು ಗುರುತಿರೋದಿಲ್ಲ ಅವಂಗ ಕರೆ ಸುಳ್ಳದ್ರಿ ಇದು. ಅಂದಾಗ ಅವರ ಎಲ್ಲ ಚೆನ್ನಾಗಿ ಅಂತಾರೆ, ಅವ್ರ ದೇವ್ರ ಮ್ಯಾಗ ಅವರೆಲ್ಲ ಭಕ್ತಿ ಇದಾರೆ, ಏನು ತೊಂದರೆ ಇಲ್ಲ. ಅದೆಲ್ಲ ಅಂದ್ರೆ ನಿರೀಶ್ವರವಾದಿ ಅಲ್ಲ. ಇಲ್ಲ 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 ಇಲ್ಲ, ಅಂದ್ರೆ ದೇವ್ರು ನಂಬ್ತಾರ, ಮೂಢನಂಬಿಕೆ ನೀವು ಮೂಢನಂಬಿಕೆ. ಆಮೇಲೆ ಭವಿಷ್ಯ ನಂಬೋದಿಲ್ಲ. ನಮ್ಮ ಭವಿಷ್ಯ ನಮ್ಗೆ ಆಗೈತಪ್ಪ, ನಾವು ಹಾರ್ಡ್ ವರ್ಕ್ ಪ್ರಾಮಾಣಿಕತೆ, ಗುರಿ, ಶ್ರಮ, ಇವು ಮೂರು ಇದ್ರೆ ಆರ್ಥಿಕ ಬಲನೂ ಬೇಕು. ಮತ್ತೆ ಬೇರೆ ಆರ್ಥಿಕ ಬಲನೂ ಅದ. ಆದ್ರೆ ಒಂದು ಸಂತೋಷ ಪಡೋ ವಿಷಯ ಅಂದ್ರೆ ಏನಪ್ಪ ಅಂತಂದ್ರೆ, ಆರ್ಥಿಕ ಬಲ ಇದ್ದಾಗ ಮನುಷ್ಯ ಯಾವುದು ಚಟಕ್ಕೆ ಬಲಿಯಾಗಿ ಬದುಕನ್ನು ಹಾಳು ಮಾಡ್ಕೊಳ್ಳೋದು. ಆದ್ರೆ ಇವರು ಅದನ್ನು ಪಾಸಿಟಿವ್ ಆಗಿ ತಗೊಂಡ ಬೆಳೆಸ್ಕೊಳಕತ್ತಾರೆ. ಇನ್ನೊಂದು ಆಮೇಲೆ 2013 ಮೈಸೂರು ಜನನೂ ಬಂದಿದ್ರು ನಾನು ಹೋಟೆಲ್ ಊಟಕ್ಕೆ. 7 ಜನ ಬಂದಿದ್ರು. ಅವರು ಒಳಗಡೆ ಊಟ ಮಾಡಿ ಹೊರಗಡೆ ಬರ್ಬೇಕಾದ್ರೆ ನಾನು ಗಲ್ಲೆ ಮೇಲೆ ನಾವು ಅವರು ಕಣ್ಣಾರು ಕೊಟ್ಟು ನೋಡ್ರು, ಇವರೋ ರೀ ನಮ್ಮ ಸಾಹೇಬ್ರ ಮುಖ್ಯಮಂತ್ರಿ ಮಾಡಿದವ್ರು ಅಂದ್ರೆ ಲೆಕ್ಕ ಆಗ ನಾವು ಇಲ್ಲಿದ್ದವ್ರಿಗಿಂತನೂ ಅಲ್ಲೇ ಎಷ್ಟು ಅವ್ರಿಗೆ ಭಕ್ತಿ ಇತ್ತು ಅನ್ನುವಂಥ. ಸಿದ್ದರಾಮಯ್ಯ ಸರ್ ಆಮೇಲೆ 2.5 ವರ್ಷಕ್ಕೆ ಇವರು ಒಂದು ಯಾವುದೋ ಕಾರಣಕ್ಕೆ ಡ್ರಾಪ್ ಮಾಡಿದ್ರು. ಅವಾಗ ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಲಿಲ್ಲ ಅವ್ರು, ಕೆಟ್ಟದ್ದು ಮಾತಾಡಲಿಲ್ಲ. ನಮ್ಮ ಮನಸ್ಸಿಗೆ ಭಾಳನೂ ಆಗ್ತದೆ, ಏನಪ್ಪ ಇವರೇ ಅಷ್ಟೆಲ್ಲ ಕಷ್ಟಪಟ್ಟು ಆಗಿನ ಟೈಮ್ದಾಗ ಇವ್ರದ್ದು ಸ್ವಂತ ಹೆಲಿಕಾಪ್ಟರ್ ಹಾಕಿಲ್ಲ, ತಿಂಗಳಿಗೆ 35 ಲಕ್ಷ ರೂಪಾಯಿ ಕೊಟ್ಟು ದಿಲ್ಲಿಂದ ಬಾಡಿಗೆ ತರಿಸಿ ಅಡ್ಡಾಡಿ ಮಾಡಿ ಪಕ್ಷ ಕಟ್ಟಿದವ್ರು ಇವರು ಸ್ವಂತಕ್ಕೆ. ಯಾಕಂದ್ರೆ ಮತ್ತೆ ಪ್ರತಿಯೊಂದು ನೋಡ್ರಿ, ಸಾಂಸ್ಕೃತಿಕ ಕಾರ್ಯಕ್ರಮ ಇಡೀ ಕರ್ನಾಟಕದಾಗ ಯಾರು ಮಾಡ್ತಾರೋ ಇಷ್ಟು ಖರ್ಚು ಮಾಡಿ? ಯಾವುದೋ ಇದ್ರದ್ದು ಮಾಡ್ತಾರೆ, ಸತೀಶ್ ವರ್ಸ್ ಅವಾರ್ಡ್, ಆಮೇಲೆ ಬಾವಳಿ ಬಿಲ್ಡರ್ಸ್ ಮಾಡ್ತಾರೆ. ಆಮೇಲೆ ಇತ್ತಿತ್ತಲಾಗಿ ಮತ್ತು ಅವ್ರು ತಮ್ಮ MP ಆದಾಗ ಆ ಕಡೆ ಏರಿಯಾದಾಗ ಆ ಏರಿಯಾದಾಗ 2-3 ಕಡೆ ಮಾಡಾಕತ್ರು. ಹಿಂಗೆ ಅವರೆಲ್ಲ ಒಂದು ಭಾಳ ಒಳ್ಳೆಯ ಗುಣ ಅದ, ಯಾರಿಗೇನು ತೊಂದರೆ ಕೊಡೋರಲ್ಲ. ಮತ್ತು ಇನ್ನೊಂದು ಅವ್ರದ್ದೆಲ್ಲ ಆರೋಗ್ಯ ಅದನ್ನು ಕೇಳುವಂಥದ್ದು ಕೇಳಬೇಕಾಗ್ತದೆ. ಇಲ್ಲ ನಮ್ಮ ಕುಟುಂಬದವ್ರನ್ನ ಅಷ್ಟೇ ಬೆಳೆಸ್ತಾರೆ, ಉಳಿದವ್ರು ನಾನು ಬೆಳೆಸೋದಿಲ್ಲ ಅನ್ನೋದು ಆರೋಪ ಅದಲ್ಲ. ಇದಕ್ಕೆ ನಿಂತಿಲ್ಲ. ಹಾಗೇನಿಲ್ಲ. ಅವ್ರು ಯಾರು ಅಂದರೆ ಅವ್ರಿಗೇನು ಯಾರ ಪ್ರೀತಿ ಯಾರ ಮ್ಯಾಗ ಹೆಚ್ಚದ ಅವ್ರು ನಿಂದ್ರಿಸಿ ಬರ್ತಾರ ಅನ್ನೋ ಅಂತ. ಈಗ ಸತೀಶ್ ಅಣ್ಣನ ಮ್ಯಾಗ ಪ್ರೀತಿ ಜಾಸ್ತಿ ಇರೋದ್ರಿಂದ ಸತೀಶ್ ಅಣ್ಣನ ಮಕ್ಕಳು ನಿಂದ್ರಿಸ್ರ ಆ್ಯಂಡ್ ಬರ್ತಾರಪ್ಪ. ನಮ್ಮ ಪಕ್ಷದ ನಾವು ಯಾವುದಿಲ್ಲ ಕೊಟ್ಟು ಬೇರೆದವ್ರು ಕೊಟ್ಟ ಕೇಸಿನ ಕೆಡೋಕ್ಕಿಂತನ ಪಕ್ಷ ಬೆಳೆಸೋದು ಮಹತ್ವ ಇರ್ತದ. ಅಂದ್ರೆ ಇವರೆಲ್ಲ ಅದೊಂದು ಶಕ್ತಿ ಅದ. ಅವ್ರು ಬಂದ್ರೆ ಮತ್ತು ನಮಗೆ ಸುಧಾರಣೆ ಆಗ್ತೈತಿ. ಮತ್ತು ಈಗ MP ಏರಿಯಾದಾಗ ಮಾಡ್ಬೇಕಾರ ಹುಡುಗಾಟಿಗೆಲ್ಲರು ಎಲ್ಲ ಕೆಲಸ ಮಾಡ್ರು. ಕೆಲವು ನೀರಾವರಿ ಬ್ರಿಡ್ಜ್ ಅವು ಏನೇನು ಮಾಡ್ರು ಅಂತೇಳಿ ಬಂದರು. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು MLA ತಮ್ಮ ಕಾನ್ಸ್ಟಿಟ್ಯೂಷನ್ದಾಗ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಾದ್ರೂ ಒಂದು ಇಡೀ 8 MLA ಕ್ಷೇತ್ರಗಳದ ಓಟ್ ಬರ್ಬೇಕಾರೆ ಅದೇನು ಹುಡುಗಾಟಿಗೆಲ್ಲ. ಇನ್ನು 2028ಕ್ಕೆ ಬಂತು ಸಮೀಪ, ಮತ್ತೊಮ್ಮೆ ಎಲೆಕ್ಷನ್ ಬಂತು. ಅದ್ರ ತಯಾರಿ ಹೆಂಗೆ? ತಯಾರಿ ಆಟೋಮೆಟಿಕ್ಲಿ ಅವ್ರದ್ದು ಆಟೋಮೆಟಿಕ್ ಎಲೆಕ್ಷನ್ ಗೆಲ್ಲೋದೊಂದು ಸ್ಟೈಲ್ ಇದ್ದಾರು. ಒಂದೇನು ಮೊನ್ನೆ MP ತರ ಸೋತಿದ್ದು, ವಿಶೇಷ ಉಳಿದೆಲ್ಲ ಹೆಂಗೆ ಗೆಲ್ಲಬೇಕು ಅನ್ನೋದು ಸ್ಟ್ರಾಟಜಿ ಮಾಡ್ತಾರೆ. ಮತ್ತು ನೇರ ಈ ಮತದಾರಗಳನ್ನ ಕ್ಯಾಚ್ ಮಾಡೋಂತಂಗೆ ಕಾಣ್ತಾರೆ ಅವ್ರು ಅಂತ ಇದಾದ ಅವ್ರದ್ದು. ಮತ್ತು ಇವತ್ತಂದು ನೋಡ್ರಿ, ಯಾವ ರಾಜಕೀಯ ಪಕ್ಷ ಇರಲಿ ಯಾರು ಜೊತೆ ಒಳ್ಳೆ ಅವರು ಓಪನ್ ಆಗಿ ಮಾತಾಡ್ತಾರೆ. ಭಾಳ ಸಂತೋಷ ವಿಷಯ. ದುಡ್ಡು ಇಲ್ಲದೆ ಎಲ್ಲಿ ನಡೀತದೆ ಅನ್ನೋ ಮಾತು ಮಾತಾಡ್ತಾರೆ. ಏನೋ ಪ್ರಾಮಾಣಿಕವಾಗಿ ಬಂದಿವಿ, ದುಡ್ದಿವಿ, ಹಂಗೆ ಮಾತಾಡ್ತಾರೆ. ಬೇರೆದವ್ರು ಕೊಟ್ರ ಕೆಲವೊಂದು ಮಂದಿ ಆ ಕಡೆ ಹೋಗ್ಬಿಡ್ತದ. ಅಂದಾಗ ಬಂದು ನಾವು ಎಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಮಾಡಿ ಆಮೇಲೆ ಕಣ್ಣಿನ ಆಪರೇಷನ್ಗಳು ಯಾರು ಪಾಪ ನಿರ್ಗತಿಕ ಇದಾರ ಅಂತಂದ್ರೆ ಕಣ್ಣಿನ ಆಪರೇಷನ್ ತಾಬಡ್ತೋಡ ಹೇಳ್ರ ಒಬ್ಬರು ಮನುಷ್ಯನ ನೇಮಸ್ತೆ ಮಾಡ್ಯಾರ. ಅವ್ರು ಫೋನ್ ಹಚ್ತಾರೆ, ತಾಬಡ್ತೋಡ ಬೆಳಗಾವಿ ನೇತ್ರ ದರ್ಶನ ಅಂತ ಒಂದು ಹಾಸ್ಪಿಟಲ್ ಹಣಗಳ ಕ್ರಾಸಿಗೆ ಅಲ್ಲಿ ಕಳಿಸಿ ಅವ್ರದ್ದು ವ್ಯವಸ್ಥೆ ಮಾಡಿ ಕಳಿಸ್ತಾರ. ಅಡ್ಡಿಲ್ಲ. ಮತ್ತು ಈಗ 2028ಕ್ಕೆ ಈಗಾಗಲೇ ಇವರು ಮುಖ್ಯಮಂತ್ರಿ ಸ್ಥಾನದ ಕಂಠವ್ರು ಅದಾರ. ಕಣ್ಣು ಹಾಕ್ಬೇಕಣ್ಣ, ಕಣ್ಣ ಇಟ್ಟಾರಂತಲ್ಲ. ನಮ್ಮ ರಾಜ್ಯ ಸುಧಾರಣೆ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕಾದ್ರೆ ಇಂಥವ್ರೊಬ್ಬರು ಬರಬೇಕು. ನಮ್ಮ ಅಭಿಪ್ರಾಯ. ಅಂದ್ರೆ ಒಟ್ಟಲ್ಲಿ 2028ರಲ್ಲಿ CM ಆಗ್ತಾರೋ ಅಂತ ನಿಮ್ಗೆ ಭರವಸೆ ಅದ? ನಮಗೆ 100% ಐತಿ. ಯಾಕಂದ್ರೆ DKC ನಾನು CM ಅವ್ರ ಗುಣಕ್ಕೆ ಅವ್ರು ಆಗಬೇಕು. ಅವ್ರ ಸರಳತೆ, ಅವ್ರ ಸಜ್ಜನತೆ, ಎಲ್ಲ ಸಮಾಜ ಬಾಂಧವ್ರನ್ನ ಅವ್ರನ್ನ ಕೂಡಿಸ್ಕೊಂಡು ಕರ್ಕೊಂಡು ಹೋಗೋ ರೀತಿ ನೀತಿ ನೋಡಿದ್ರೆ ಆಗ್ಬೇಕಣ್ಣ. ಯಾಕೆ ಉತ್ತರ ಕರ್ನಾಟಕದಾಗ ಸಣ್ಣದಾಗ ಯಾರೂ ಆಗಿಲ್ಲ. ವೀರೇಂದ್ರ ಪಾಟೀಲ್ ಅಂತಾರೆ ಯಾರಿಲ್ಲ. ನಮ್ಮ ಅವ್ರೊಂದು ವೇಳೆ ನೀವಂತ ಭರವಸೆ ಐತಿ ಆಗ್ತಾರ. ಆದ್ರೆ ಅವ್ರು ಏನು ಮಾಡಬಹುದು ನಮ್ಮ ಮುಂದಿನ ಜನಾಂಗಕ್ಕೆ? ನೋಡ್ರಿ, ದುಡಿಯಂಥ ಕೈಗಳಿಗೆ ಕೆಲಸ ಕೊಡುವಂಥವ್ರಲ್ಲೇ ಇದೆ. ಅವ್ರು ದೂರದೃಷ್ಟಿ ಐತೆ ಅವ್ರು. ಯಾಕೆ ನನ್ನ ಊರಾಗ ಸಾಕಷ್ಟು ಸರಿ ನಮ್ಮ
ಹಿಂಗೆ ಒಂದ್ಸರಿ ವಾಕಿಂಗ್ ಬಂದು ಕೂತಾಗ ಅಂಗಡಿ ಕಡೆ ಬಂದು ಕೂತಾಗ ನಮ್ಮ ಮುಂದೆ ಅವ್ರು ಮಾತಾಡಿದಾರೆ. ಆಮೇಲೆ ಮೆಡಿಕಲ್ ಕಾಲೇಜ್ ಮಾಡೋ ವಿಚಾರದಾಗ ಅದಾರ ನಮ್ಮ ಏರಿಯಾದಾಗ. ಆಮೇಲೆ ಇತ್ತಿತ್ತಲಾಗಿ ಮೊನ್ನೆ ಒಂದು ಅವ್ರು ಪ್ರಪೋಸಲ್ ಇಟ್ಟಿದಾರೆ ಹುಕ್ಕೇರಿ ಮತ್ತು ಬೆಳಗಾವಿ ದೊಡ್ಡ ಪ್ರಮಾಣ ಹಾಸ್ಪಿಟಲ್ ಚೀಪ್ ರೇಟ್ನಾಗ ಜನರಿಗೆ ಸೇವೆ ಆಗಬೇಕು. ಆಮೇಲೆ ಒಂಟುಮುರಿ ಅಲ್ಲಿ ನಮ್ಮನ್ನು ಕರ್ಕೊಂಡೋಗಿದ್ರು. ಒಂಟುಮುರಿ ಗುಡ್ಡದಾಗ ಅದು ಇವ್ರದೇ ಸ್ವಂತ ಪ್ರಾಪರ್ಟಿ ಒಂದು. ಅಲ್ಲಿ ಎಲ್ಲ ನಿಮ್ಮ ಕಲಾ ಮಾಧ್ಯಮದವ್ರಿಗೆ ಸೈನಿಕರಿಗೆ ಟ್ರೈನಿಂಗ್ ಕೊಡುವಂಥದ್ದು ಒಂಥರ ಯೂನಿವರ್ಸಿಟಿ ಟೈಪ್ ಬಿಲ್ಡಿಂಗ್ಗಳು ಸ್ಟಾರ್ಟ್ ಅದಾವೆ. ಬಹುಶಃ ಆಗಿರ್ಬೇಕು, ನಾವು ಹೋಗಿ ಏನಾರು ಒಂದು 4-5 ವರ್ಷ ಆಯ್ತು ಆಗಿರಬೇಕು. ಭಾಳ ಚಂದ ನಾನು ಹಳೆ ಒಂಟುಮುರಿ. ಈಗ ಮೊನ್ನೆ ನೀವು ನೀರಾವರಿ ಸಹಾಯತಿ ಕಾಟ ನೀವು ನೋಡಿದ್ರಿ, ನ್ಯೂಸಾಗ ನೋಡಿದ್ರಿ, ಮಾಡಿರ್ತೀರಿ. ಈಗ ಬೆಳಗಾವಿ ಜಿಲ್ಲೆಗೆ, ಇಡೀ ಬೆಳಗಾವಿ ಜಿಲ್ಲೆಗೆ ಪೂರ್ತಿಯಾಗಿ ನೀರಾವರಿ ಆಗುವಂಥದ್ದು. ಯಾಕಂದ್ರೆ ರೈತಗೆ ನೀರು ಮತ್ತು ಮಾರ್ಕೆಟ್ ಕೊಟ್ಟರೆ ಬದಲಾಗ್ತದೆ. ಮೇನ್ ಬದಲಾಗ್ತದೆ. ಯಾಕಂದ್ರೆ ಭಾಳಷ್ಟು ರೈತರು ಸೋಲುವುದಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲದಕ್ಕಾಗಿ. ಮಾರ್ಕೆಟ್ ಇಲ್ಲ. ಅವ್ರು ಬೆಂಬಲ ಬೆಲೆ ಆದರೆ ಎಲ್ಲಿ ಕೊಡ್ತಾರೆ? ಯಾರು ಕೊಡ್ತಾರೆ? ನೀವು ಒಬ್ಬ ರೈತರ, ನಿಮಗೆ ಗೊತ್ತಿದ್ದ ವಿಷಯ. ನೀರ ಮಾರ್ಕೆಟ್ ಆ ದಿಶೆಯಲ್ಲೇ. ಮತ್ತು ಪ್ರತಿ ಈಗ ನೋಡ್ರಿ 100 ಗ್ಯಾರಂಟಿ ಕೊಡ್ತಾರೆ. ಇವರೊಂದು 5 ಕೊಡಾಕ್ತಾರೆ ಕಾಂಗ್ರೆಸ್ ಅವರ. ನಾಳೆ ಬರ್ತಾನೆ BJP ಬಂದು ನಾನೊಂದು 10 ಕೊಡ್ತಾನೆ. ಅದರಿಂದ ಅಭಿವೃದ್ಧಿ ಸಾಧ್ಯ ಇಲ್ಲ. ಅದಕ್ಕೆ ಉದ್ಯೋಗ ಕೊಡೋದಕ್ಕಾಗಿ ನಮ್ಮಲ್ಲಿರೋ ಕ್ಷೇತ್ರ ಅಗ್ರಿಕಲ್ಚರ್ ಇಲ್ಲ. ಅವ್ರಿಗೆ ಮಾರ್ಕೆಟ್ ಸಿಕ್ತಪ್ಪ ಅಂತ ಮಾರ್ಕೆಟ್ ಕೊಡಿಸೋದು ಮುಖ್ಯ ಅದ. ನೀರು ಮತ್ತು ಮಾರ್ಕೆಟ್ ಈ ದಿಶೆಯಲ್ಲಿ ಏನು ಮಾಡಕ್ಕೆ ಅವರಲ್ಲಿ ದೂರದೃಷ್ಟಿ ಅದ. ಈಗ ತಮ್ಮ ಫ್ಯಾಕ್ಟ್ರಿ ವತಿಯಿಂದ ರೈತರಿಗೆ ಬೇಕಂದ್ರೆ ಅಡ್ವಾನ್ಸ್ ಅವ್ರು ದುಡ್ಡು ಕೊಟ್ಟಿರ್ತಾರೆ. 1 ಎಕರೆಗಿಂತ ಎಷ್ಟು. ಅದು ಕರೆಕ್ಟ್, ನೀವು ಬರೋಬ್ಬರ ಐತಿ. ಆಮೇಲೆ ಕರೋನಾ ನಿಮಗೆ ಗೊತ್ತಿದೆ, ರೈತರಿಗೆ 1 ಟನ್ ಕಪ್ ನೀವು ಬೆಳಿಬೇಕಾದ್ರೆ 400 ರಿಂದ 500 ರೂಪಾಯಿ ಖರ್ಚು ಬರುತ್ತೆ ನೀವು. ಆಮೇಲೆ ಕರೋನಾ ಟೈಮ್ದಾಗ ಎಲ್ಲ ಹೋಟೆಲ್ಗಳು ಬಂದ್ ಅದು ಸಿಕ್ಕಾಪಟ್ಟೆ ಪಾಪ ರೈತರದ್ದು ಬೆಳೆ ಬೆಳೆದಿದ್ದೆಲ್ಲ ಕಾಯಿಪಲ್ಲೆ ದಿನಸ ಅವಾಗ ಅವ್ರ ಕಡೆಯಿಂದ ಖರೀದಿ ಮಾಡಿ ಫ್ರೀ ಹಂಚರು ಜನರಿಗೆ, ಫ್ರೀ ಹಂಚರು. ಇಲ್ಲ ಅದೆಲ್ಲ ಬರೋಬ್ಬರಿ ಆಯ್ತು. ಈಗ ನಾನು ಏನು ಬಿಡಾಯ್ತೀನಿ, ನೀವು ಎಷ್ಟು ದಿವಸ ಹಂಚವ್ರ ಇಲ್ಲಿ ಪ್ರಶ್ನೆ. ದುಡಿ ಕೈ ಉದ್ಯೋಗ ಕೊಡುವಂಥದ್ದು ಯಾವುದಪ್ಪ ಅಂದ್ರೆ ಅವ್ರು ಬೆಳೆದ ಬೆಳೆಗೆ ರೇಟ್ ಕರೆಕ್ಟ್ ಸಿಕ್ತಂದ್ರೆ ಅವರೇ ಯಾಕೆ ಸಾಲ ತಗೊಳ್ತಾರೆ? ಅವರೇ ಡಿಸಿಸ್ ಬ್ಯಾಂಕ್ ಸಾಲ ಕೊಡ್ರಿ, 1 ಲಕ್ಷ ಕೊಡ್ರಿ, ಯಾರಿಗೆ ಸಾಲ ಬೇಕಾಗಿದೆ? ಅದಕ್ಕೆ ಆ ದಿಶೆಯಲ್ಲಿ ಏನು ಪ್ಲಾನ್? ಇದೇ ದುಡ್ಡನ್ನ ಎಜುಕೇಶನ್ ಹಾಕಿರೋ ಬೇಕಾದ. ಅದೇ ರೀ, ಫ್ರೀ ಎಜುಕೇಶನ್ ಎಲ್ಲ ಮಕ್ಕಳಿಗೆ ಸಿಕ್ತಂದ್ರೆ ಹೈಯರ್ ಎಜುಕೇಶನ್ ಬಾಯಿರು ಬೇಡ. 10th ಅಷ್ಟು ಕೇಜ್ರಿವಾಲ್ ಮಾಡಿದ್ದು ದಿಲ್ಲಿ ಒಳಗೆ. ಇಲ್ಲ ಎಷ್ಟು ಕೆಲಸ ಆ ದಿಶೆಯಲ್ಲಿ ಏನಾದ್ರು ಪ್ಲಾನ್ಸ್ ಇವ್ರು ಬಂದ್ರೆ ಮಾಡ್ತಾರೆ. ಅಂಥವಕ್ಕೆಲ್ಲ ಬೋಗಸ್ ಅವರು ಇದು ಮಾಡೋದಿಲ್ಲ. ಮತ್ತೆ ಜನ ಏನು ಮಾಡ್ಬೇಕಾ, ಹೋಗಿ ಅವ್ರಿಗೆ ಹೇಳ್ಬೇಕಾ ಹಿಂಗ್ ಮಾಡ್ರಿ ಹಿಂಗ್. ನಿಮ್ಗೆ ಯಾಕೆ ಹೇಳ್ತಾ ಇದ್ದಿಲ್ಲ ಅಂದ್ರೆ ಇದು ಮೆಸೇಜ್ ಅವ್ರಿಗೆ ಮುಟ್ಲಿ ಅಂತೇಳಿ ಉದ್ದೇಶ ಇಷ್ಟ. ಯಾಕಂದ್ರೆ ಅಗ್ರಿಕಲ್ಚರ್ ಮಾರ್ಕೆಟ್ ಕೊಟ್ರಂದ್ರೆ ಅವ್ರು ಶಿಕ್ಷಣಕ್ಕೆ ಫ್ರೀ ಕೊಟ್ರಂದ್ರೆ ಆರೋಗ್ಯಕ್ಕೆ ಫ್ರೀ ಕೊಟ್ರ, ಔಷಧ ಮತ್ತು ಶಿಕ್ಷಣ ಫ್ರೀ ಆಯ್ತಂದ್ರೆ ಉಳಿದು ಫ್ರೀ ಬೇಕಾಗಿಲ್ಲ. ನೋಡ್ರಿ ಬಂಗಾರಪ್ಪನ ಕಾಲದಾಗ ಎಷ್ಟೋ ನಮ್ಮ ರೈತರಿಗೆ ಯಾವ್ದು ಇದ್ರ ಕರೆಂಟ್ ಎಷ್ಟೋ ಅನುಕೂಲ ಎಷ್ಟೋ ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನೀರು, ಅದ್ರ ಜೋಡಿ ಮಾರ್ಕೆಟ್. ಅವಾಗ ನೋಡ್ರಿ, ಈಗ ನಿಮ್ಗೆ ಕಬ್ಬಿಂದ ಹೇಳಿದೆ, ನೀವು ಒಬ್ಬ ರೈತರಿಗೆ ನಿಮ್ಗೆ ಗೊತ್ತದ 4,500 ರೂಪಾಯಿ ನೀವು 1 ಟನ್ ಖರ್ಚು ಮಾಡಿ 3,300 ತೊಗೊಂಡಾಗ ಎಷ್ಟು ಲಾಸ್ ಆಯ್ತು ನಿಮಗೆ? ಹಿಂಗೆ ಪ್ರತಿಯೊಬ್ಬ ರೈತ ಅದಕ್ಕೆ ಆತ್ಮಹತ್ಯೆ ಹೆಚ್ಚಾಗ್ಯವ್ರಿ. 2,000 ಹಿಡ್ಕೊಂಡು ಇವತ್ತಿನವರೆಗೆ ಮೋಸ್ಟ್ ಪ್ರಾಬಬ್ಲಿ 50 ರಿಂದ 60 ಲಕ್ಷ ಜನ ಸೂಸೈಡ್ ಮಾಡ್ತಾರೆ ರೈತರು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆ ದೃಷ್ಟಿಯಲ್ಲಿ ಇವರು ಏನೋ ನಾಳೆ ಮುಖ್ಯಮಂತ್ರಿ ಅವರು ಸಾಹಿತ್ಯಗಳಿದ್ದಾವೆ, ಆ ದಿಶೆಯಲ್ಲಿ ಇವರು ಚಿಂತನೆ ಮಾಡಲಿ ಅಂತ ಈಗ ನೋಡ್ರ. ಈಗ ಬೇಸಿಗೆ ದಿವಸನಾಗ ಪ್ರತಿ ವರ್ಷ 3 ಸರಿ ಡ್ಯಾಮ್ ನೀರು ಬಿಡಿಸ್ತಾರೆ. 3 ಸರಿ ಅದು ಕರೆಕ್ಟ್ ಮಾಡ್ತಾ ಇದ್ದಾರೆ, ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಇನ್ನೂ ಈ ದಿಶೆಯಲ್ಲಿ ಆದ್ರೆ ನೋಡ್ರಿ, ಈಗ ನಾವು ಕೆಟ್ಟ ಮಾತಾಡ್ತೀವಿ, ಈ ಗ್ಯಾರಂಟಿ ಅದಲ್ಲ, ಇದು ಲಾಂಚರ್ ಇದು ಇಲ್ಲ, ಅದಾದ ಲಂಚ. ಅದಕ್ಕಿಂತ ಅವ್ರು ಸ್ವಂತ ದುಡಿಯುವಂಥ ವ್ಯವಸ್ಥೆ ಮಾಡಿಕೊಟ್ರೆ ಅಂದ್ರೆ ಆ ದಿಶೆಯಲ್ಲಿ ನಮ್ಮ ಸತೀಶ್ ಅವ್ರು ಚಿಂತನೆ ಮಾಡ್ತೇವೆ. ಇಲ್ಲ ಅವ್ರ ದೂರದೃಷ್ಟಿ. ಒಂದು ಹೇಳಿ ನಿಮಗೆ, ಒಂದದ್ದು ಬೇಕಾಗಿದ್ದು ನೀರೆಲ್ಲ ರೈತ ಸಿಗುವಂಥದ್ದು. ಬಂದ್ರ ಭೂಮಿ ಸಾಕಷ್ಟು ಅದ ನಮ್ಮಲ್ಲಿ. ನೀರು ಸಿಕ್ತಪ್ಪ ಅಂದ್ರೆ ರೈತ ಬೇಕಾದ ಕಲ್ಲಾಗ ಸದ್ದು ಬೆಳಿತಾನೆ. ಅವಾಗೇನು ಹೇಳೋ ಒಬ್ಬರ ಬೇಕಂತ ಇಲ್ಲ, ಮುಖ್ಯ ಬೇಕಾಗಿದ್ದು ನೀರು. ನಮ್ದು ಇದಾಗ ಗುಯ್ಕೋ ಡ್ಯಾಮ್ ಆಗಿದ್ದಂತೂ ಎಷ್ಟೋ ಬೇಕಾದಷ್ಟು ಆಗ್ತಿತ್ತು. ಅದೇನೋ ಯಾವುದೋ ಕಾರಣಕ್ಕೊಂದು ಹಂಗೆ ಉಳಿತು. ಅದು ಅಲ್ಲಿ ಹೋಗೋದು ಎಷ್ಟು ರೀ, ಒಂದು ಭಾಳ 100 ಎಕರೆ ಹೋಗ್ತಿತ್ತು. ನಮ್ಮ ಮನೆತನೂ 54 ಎಕರೆ ಜಮೀನು ಅದೇ. ಅಲ್ಲಿ 4 ಸರ್ವೆ ನಂಬರ್ದು. ಈಗೆಲ್ಲ ನಮ್ಮ ಅವ್ರವ್ರ ಹುಡುಗರ ಕಡೆ ನೌಕರಿ ಹೋಗಲ್ಲ, ಯಾರು ಮಾರಿದಾರೆ, ಯಾರು ಪಾಲ್ ಹಚ್ಚಿದಾರೆ ಅಲ್ಲಿ. ಅದರಿಂದ ಈಗ ಅದೊಂದು ಡ್ಯಾಮ್ ಆಗಿತ್ತು ಅಂದ್ರೆ ಮತ್ತೆ 1000 ಎಕರೆ ಮುಂದ್ಗಡೆ ನೀರು ಆಗ್ತಿತ್ತು. ಅದೇನೋ ಅದು ಹಿಂದಿನ ನಾಳೆ ಮತ್ತೆ ಮಾಡತ್ತಾರ ಅವ್ರು. ಅವ್ರ ತಲೆಯಾಗ ಅದು ಐತೆ ಮಾಡತ್ತಾರ. ಮತ್ತೆ ಏನಿಲ್ಲ, ಎಲ್ಲರೂ ಅವ್ರವ್ರ ನಾಯಕರುಗಳು ತಮ್ಮ ಕ್ಷೇತ್ರ ಜನರಿಗೆ ಮತದಾರರಿಗೆ ಒಳ್ಳೇದು ಮಾಡಲಿ. ಏನು ನಾವು ಎಷ್ಟೋ ಕೋಟಿಗಳನ್ನ ಗಳಿಸ್ರು ತಿನ್ನೋದ ರೊಟ್ಟಿ, ಚಪಾತಿ, ಹಣ್ಣ, ಆಮೇಲೆ ನಾನ್ ವೆಜ್, ಮಟನ್, ಚಿಕನ್ ದೇವ್ರಿಗೆ. ಆಮೇಲೆ ಈಗ ಅದನ್ನು ದೇವ್ರು ನಮ್ಗೆ ತಿನ್ಬಿಡುವಲ್ಲ, ಯಾಕಂದ್ರೆ ನಾನಾ ಥರ ರೋಗ ಬರಾಗ್ತಾವ. ಅದಕ್ಕೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೋದಂದ್ರೆ ಜನರ ಸಲುವಾಗಿ ಅನುಕೂಲ ಮಾಡಿ ಕೊಡ್ರಿ. ಎಲ್ಲ ಇಲ್ಲ ಅವ್ರು ಅಷ್ಟಲ್ಲ, ಎಲ್ಲ ಕಡೆ ಒಟ್ಟು ಟೋಟಲಿ ಓವರ್ ಆಲ್ದಾಗಿ. ಅದಕ್ಕೆ ಅವ್ರು ಮುಂದಿನ ಪೀಳಿಗೆಗೆ ಅವ್ರು ಮುಖ್ಯಮಂತ್ರಿ ಆಗಿ ನಮ್ಮ ರಾಜ್ಯದ ಅಭಿವೃದ್ಧಿ ಆಗಲಿ. ಮತ್ತು ನಮ್ಮ ಗೆಳೆಯರ ಬಳಗದಂತೂ ಅವ್ರು ಒಟ್ಟ ಮರ್ತಿಲ್ಲ.
ಮೇಲೆ ಯಾವಾಗ ಅವ್ರು ನಮ್ಮನ್ನು ಕೂಡಿಸ್ತಾರ, ಏನಪ್ಪ ನಿಮ್ಮಲ್ಲಿ ಏನು ವಿಷಯ ಅಂತ ಕೇಳ್ತಾರೆ. ಈಗ ಒಂದು 4 ವರ್ಷದಿಂದ ಸುರೇಶ್ ಮತ್ತೇನು ಮಾಡಬೇಕು, ನಾನು ಎಲ್ಲ ಮಾಡತ್ರಿ ಅಣ್ಣ, ಒಂದು ಸಾಮೂಹಿಕ ವಿವಾಹ ಮಾಡಿರಿ, ಜನ ನಿಮ್ಮನ್ನು ನೆನೆಸ್ತಾರೆ. ಯಾಕೆ ಬಡಬಗ್ರ ಜೀವನ ಪರ್ಯಂತ ನೆನೆಸ್ತಾರೆ. ಮದುವೆ ಭಾಳ ಇಂಪಾರ್ಟೆಂಟ್. ಮದುವೆ ಭಾಳ ಇಂಪಾರ್ಟೆಂಟ್. ಈಗ ಒಂದು ಹೆಣ್ಣಿನ ಕಡೆ ಅವ್ರೂ ಒಂದು 50 ಮಂದಿ ನಮ್ಮ ಮ್ಯಾಗ ಅಭಿಮಾನಿಗಳು ಆಗ್ತಾರೆ, ಗಂಡಿನ ಕಡೆ ಒಂದು 50 ಅಭಿಮಾನಿಗಳು ಆಗ್ತಾರೆ. ಇಲ್ಲ ಬಂದ್ರಿ ಬಾಲ್ಯದ ಮಿತ್ರರು ಸತೀಶ್ ಅವ್ರದ್ದು ಅವರ ಬದುಕಿನ ಅನೇಕ ಮಗ್ಗಲನ್ನು ಹೇಳಿದ್ರಿ. ಜೊತೆಗೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅವರ ಬುದ್ಧಿವಂತರ ಅವ್ರಿಗೆ ಹೇಳೋ ಅವಶ್ಯಕತೆ ಒಳ್ಳೇದಾಗ್ತದೆ, ಅವರಿಂದ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಅದಕ್ಕೆ ಆ ದಿಶೆಯಲ್ಲಿ ನಮ್ಮ ಒಂದು ಸಂಸ್ಥೆ ಪರವಾಗಿ ಅವರಿಗೆ ಇವೆಲ್ಲ ಕೆಲಸ ಮೊನ್ನೆ ಅವ್ರ ಅಧ್ಯಕ್ಷ ಸ್ಥಾನ ಅವರಲ್ಲಿ ಮನಸ್ಸಿನಾಗಿತ್ತು. ಅದು ಬೇರೆಯವ್ರು ಕೊಟ್ಟರು ಅವ್ರು ಕೆಟ್ಟದ್ದು ಮಾತಾಡಲಿಲ್ಲ, ಅವ್ರು ಕೆಟ್ಟದ್ದು ಮಾತಾಡಲಿಲ್ಲ. ಅವ್ರು ಹಿರಿಯರದಾರ, ಅವ್ರು ಕೊಟ್ಟಾರ, ಅವ್ರ ಸಾರಥ್ಯದೊಳಗೆ ನಾವು ಮುಂದಿನ ಇಲೆಕ್ಷನ್ ಹೋಗ್ತು ಅಂತ ಇದು ಅಂತಂದ್ರೆ ಇದು ಯಾರ ಬಾಯಿಂದ ಬರಕ್ಕೆ ಸಾಧ್ಯ ಐತೆ ಹೇಳ್ರಿ? ಇಂಥ ಎಲ್ಲ ಒಂದು ದೊಡ್ಡ ಗುಣ ಇಲ್ಲ. ಅಥವಾ ಒಬ್ರು ಏನು ಮಾಡ್ತಾರೆ, ನನಗೆ ತಪ್ಪೈತೆ ಅಂತ ಅಂದ್ಕೊಳ್ಳೆ ಕೆಲಸ ನೋಡ್ತಾರೆ, ಮತ್ತೆ 45 ಮಂದಿ ತೊಗೊಳೋದು ಪಾರ್ಟಿಗಳು ಮಾಡೋದು ಅಂತ ಹೇಳ್ತಿರ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರು ಭಾಳ ಗಂಭೀರವಾಗಿ ವರ್ತನೆ ಮಾಡಿದ್ರು, ಇವರು ಗಂಭೀರ ಮಾಡಿದ್ರು. DK ಅವ್ರನ್ನ ಅದನ್ನು ಲಾಭ ಮಾಡಿ ತೋರಿಸ್ಬೇಕಷ್ಟ ಅವಕಾಶ ಸಿಕ್ಕದ ಅವ್ರಿಗೆ 2 ವರ್ಷ. ಅವ್ರು ಒಳ್ಳೇದು ಮಾಡಲಿ, ಅವರು ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಸುರೇಶ್ ನೇಗನಾಳ್ರವರು ಸತೀಶ್ ಅವ್ರ ಕುರಿತಾಗೆ ಸಾಕಷ್ಟು ಅವರ ಹಳೆಯ ನೆನಪಿಸ್ತಾ ಅವರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಎಲ್ಲ ನೆಲೆಗಟ್ಟ ಮೇಲೆ ಮಾತಾಡಿದ್ದಾರೆ. ಇದು ನಿಮಗೇನು ಅನ್ನಿಸ್ತು? ನಿಮಗೆ ನಿಜವಾಗಿಯೂ ಏನು ಅನ್ನಿಸದ? ನೀವು ನಮ್ಮ ಕಾಲಮ್ದಲ್ಲಿ ಬರೀರಿ, ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ, ಶೇರ್ ಮಾಡ್ತಾಯಿರ್ರಿ. ಜೊತೆಗೆ ಅದಕ್ಕಿಂತ ಹೆಚ್ಚಿಗೆ ಏನಪ್ಪ ಅಂತಂದ್ರೆ ಇಲ್ಲಿವರೆಗೆ ಅವ್ರು ಹೇಳಿದಂಥ ಮಾತುಗಳು ನಿಮ್ಗೆ ಎಷ್ಟು ಲೈಕ್ ಆಗ್ಯದ, ಲೈಕ್ ಮಾಡೋದು ಬರಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. H16 ನ್ಯೂಸ್ ಅಂತ ಹೆಚ್ಚುತ್ತಾರೆ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.